ಸರಿ, ಎಲ್ಲದರ ಮಧ್ಯೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಇಳಿಕೆ ಕಾಣ್ತಾ ಇದೆ. ದಟ್ಸ್ ಐಡಿಯಾ ಅದೇ ಇದ್ದಿದ್ದು, ಈಗ ಆ ರೀತಿಯೇ ಆಗ್ತಾ ಇದ್ದಂಗಿದೆ. ಆದರೆ ಸರ್ಕಾರಗಳು ಮಾತ್ರ ಇಳೀತಾ ಇದೆಯಾ, ಹಾಗಾದರೆ ಜನ ಆರಾಮಾಗಿದ್ದು ಬಿಡ್ತಾರಾ? ಅಯ್ಯೋ ಅವ್ರು ನೆಮ್ಮದಿಯಾಗಿಡೋಕ್ಕಾಗತ್ತಾ? ಕೊಡೋ ಕಾಟ ಅವ್ರಿಗೆ ಅಂಥೇಳಿ ಒಂದು 2 ರೂಪಾಯಿ ಡೀಸೆಲ್ ಪೆಟ್ರೋಲ್ಗೆ ಎತ್ತೋದ್ರ ಮೇಲಕ್ಕೆ ಕಮ್ಮಿ ಆದ ಯಾರು ಕೇಂದ್ರ ಸರ್ಕಾರದ್ದು. ನಮ್ಮವ್ರು ಎತ್ತಾಗಿದೆ, ನಮ್ಮವ್ರು 2 ರೂಪಾಯಿ ಎತ್ತಾಗೋಗಿದೆ, ಅದು ಬೇರೆ ವಿಚಾರ. ಡೀಸೆಲ್ಗೆ ಇವರು ಎತ್ತಿದ ತಕ್ಷಣ ಅನೌನ್ಸ್ಮೆಂಟ್ ಸ್ಟಾರ್ಟ್ ಆಯಿತು. ಅಲ್ಲಿ ಎತ್ತಿದ್ದು ಜನಕ್ಕಲ್ಲಪ್ಪ, ಕಂಪ್ನಿ ಕತ್ತೆಕಾಯಕ್ಕೆ ಅನೌನ್ಸ್ ಮಾಡಿದ್ರ? ಮಣ್ಣು ತಿಂತಾ ಇದ್ನ ಯಾರವನು, ಇಡಿಯಟ್ ಅವನು, ಮಣ್ಣು ತಿಂತಾ ಇದ್ನ ಅನೌನ್ಸ್ ಮಾಡಿ. ಅದನ್ನು ಅನೌನ್ಸ್ ಯಾಕಪ್ಪ ಮಾಡಬೇಕು? ಕಂಪನಿ ಕಾಗದ ಬರ್ಕೊಂಡಿದ್ರೆ ಸಾಕಾಗಿತ್ತು. ನಮಗೆ ಅನ್ಅಫಿಷಿಯಲ್ ಅಂದರೆ ಏನೋ ಚಿಕ್ಕಪ್ಪನ ಮನೆ ಆಟನ ಡಿಕ್ಲೇರ್ ಮಾಡೋದ್ರ ಬದಲು ನಮಗೆ ಅದಕ್ಕೆ ಬಂದು ಹೇಳಬೇಕಾಗಿತ್ತು. ಅದನ್ನು ನೀವು ಬರ್ಕೋಬೇಕಾಗಿತ್ತು. ಅದು ಯಾರೋ ಒಬ್ಬ ಮಂತ್ರಿ, ಅವ್ರೇನು ಬಿಡಿ, ಅವ್ರು ಸೂಪರ್, ಏನಕ್ಕೆ ಹೇಳ್ಬೇಕಾಗಿತ್ತು ನಮಗೆ? ಅಂದರೆ ಅರ್ಥ ನಾವು ಮಾಡಿದ್ದೀವಿ, ನಿನಗೆಂಥ ಧರ್ಮ ಮಾಡ್ತಾಯಿದ್ದೀವಿ ನೋಡಯ್ಯ, ಬಿಟ್ಕೊಟ್ಬಿಟ್ಟು ನಿಮಗೆ ತೊಂದರೆ ಮಾಡಿಲ್ಲ ಅಂತ, ನಿಮಗೆ ಮಾಡಿಲ್ಲ ಅಂತ. ಅದರಲ್ಲೂ ಕಳ್ಳಾಟ, ಅಯೋಗ್ಯರು ತಗೊಂಬಂದು, ನಿಮ್ಮಂಥ ಅಯೋಗ್ಯರು ಬಂದು ಇನ್ನೊಂದು ಕಡೆ ಜನಾಕ್ರೋಶ ಅಂತೆ, ಹೋರಾಟ. ಎಂಥ ಡಬಲ್ ಅಯೋಗ್ಯರು ಇರಬೇಕು ನೀವು, ಲೆಕ್ಕ ಹಾಕೊಳ್ಳಿ. ನೀವೇ ಪೈಪ್ ಹಾಕೊಂಡು ನಮ್ಮ ರಕ್ತ ಹೀರೋವ್ರೆ, ಅವಿವೆಲ್ಲ ಕಾಂಗ್ರೆಸ್ನವು, ಅವುವೇ ಕಚ್ಬಿಟ್ಟು ಹಂಗೆ ತೀರ್ಕೊಂಬಿಡ್ತಾವೆ ಡೈರೆಕ್ಟಾಗಿ, ರಿಸ್ಕೇ ಬೇಡ ಅಂತ. ನಿಮ್ಮಲ್ಲಾದರೂ ಲೈಟಾಗಿ ಪೈಪಲ್ಲಿ ಇರ್ಕೊಳ್ಳೋಣ ಅಂತೀರಿ ನೀವು BJPನವರು. ನಿಮ್ಮಂಥ ಕಚಡಾಗಳು ಇನ್ನೊಬ್ಬರಿಲ್ಲ, ಅವರು ಡಬಲ್ ಕಚಡಾಗಳು. ಅವ್ರು ಹಂಗೆ ಬಾಯಲ್ಲೇ ಕಚ್ಕೊಂಡ್ಬಿಡ್ತೀವಿ, ಕುಡಿದ್ಬಿಡ್ತಾರೆ. ಈ ಹಳೆ ಕಾಲ ಶಿಲಾಯುಗದ ಮಾನವ ಇರ್ತಾರೆ, ಇಬ್ಬರು ಒಂದೇ ಅಯೋಗ್ಯರು ಅಷ್ಟೇ. ಆದರೆ ಈಗ ಪೆಟ್ರೋಲ್ ಡೀಸೆಲ್ ಹೆಚ್ಚಳ ಇಲ್ಲ. ಈಗ ಹೆಂಗೆ ಸರ್? ಈಗ ಕಂಪನಿಗೆ ಹಾಕ್ತಾರೆ, ಕಂಪನಿ ವಿಲ್ ಪೇ ಅಡಿಷನಲ್ ಟ್ಯಾಕ್ಸಸ್ ಟು ದೆಮ್. ಅವರು ಇಂಡೈರೆಕ್ಟಾಗಿ ಹಾಕೋಕ್ಕಾಗಲ್ಲ ಅಂತ ಹಾಕೋದು ಸಿಗಾಕೋತಾರೆ. ಏನು ಅದು ಸದ್ಯಕ್ಕೆ ನೋಡೋಣ. ಆದರೆ ಅದೇ ಕೇಂದ್ರ ಸರ್ಕಾರ ಗ್ಯಾಸ್ದು ಉಜ್ವಲ ಗ್ಯಾಸ್ಗೆ 50 ರೂಪಾಯಿ ಜಾಸ್ತಿ ಮಾಡಿದ್ರು. ಅದೇನದು? ಅದೇನು ತೊಂದರೆ ಇಲ್ಲ, ಅದು ಮೋದಿ ಮಾಡಿರೋದು. ಹಂಗಂದ್ರೆ ಸರ್ ಬಾಯಿ ಮುಚ್ಕೊಂಡು ಒಪ್ಕೋಬೇಕು ಅಷ್ಟೇ. ಮೋದಿ ಮಾಡಿದ್ದು, ಮೋದಿ ಇನ್ಮೇಲೆ ಒಪ್ಕೋಬೇಕು ಅಲ್ವಾ? ಬಾಯಿ ಮುಚ್ಕೊಂಡು ಒಪ್ಕೋಬೇಕು ಅಷ್ಟೇ. 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಉಜ್ವಲಾಗೆ. ಬ್ಯಾರೆಲ್ ಬೆಲೆ, ಕಚ್ಚಾ ಬೆಲೆ ಮಾತ್ರ ಇಳಿತಾರೆ. ಕೇಳಿದ್ರೆ ಅದು ಹಳೇದೆಲ್ಲ ಇದೆಯಲ್ಲ ತುಂಬ ಲಾಸಲ್ಲಿದೆ, ಅದೆಲ್ಲ ರಿಕವರಿ ಆಗಕ್ಕೆ ಸ್ವಲ್ಪ ಹದಕ್ಕೆ ತರ್ತಾಯಿದ್ದೀವಿ, ಎಲ್ಲರೂ ಶಿಸ್ತಿಗೆ ತರ್ತಾಯಿದ್ದೀವಿ. ನಿಮ್ಮ ಮನೆ ಹಾಳ್ರಕ್ಕೆ ತೊಗೊಂಬಂದು ಶಿಸ್ತಂತೆ, ಶಿಸ್ತು ಪ್ರಾಣ ತಿನ್ನಕ್ಕೆ ಹುಟ್ಟಿದ್ದೀರಿ ಎಲ್ಲರೂ. ಎಸ್. ಇನ್ನು ಬೆಲೆ ಏರಿಕೆ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಗರು ಜನಾಕ್ರೋಶ ಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಆದರೆ ಇದೇ ಹೊತ್ತಲ್ಲಿ LPG ಬೆಲೆ ಜಾಸ್ತಿ ಮಾಡಿರೋದ್ರಿಂದ ಕೇಂದ್ರ ಸರ್ಕಾರ ಅಡಿಗೆ ಅನಿಲದ ಬೆಲೆ ಹೆಚ್ಚಿಸುವ ಮೂಲಕ ಜನಾಕ್ರೋಶ ಯಾತ್ರೆ ಎಂಬ ಪ್ರಹಸನ ನಡೆಸಿರೋ ರಾಜ್ಯದ ಬಿಜೆಪಿ ನಾಯಕರಿಗೆ ಮುಟ್ಟಿ ನೋಡಿಕೊಳ್ಳುವಂತೆ ಕಪಾಳ ಮೋಕ್ಷ ಮಾಡಿದೆ ಅಂತ ಸಿಎಂ ಹೇಳಿದ್ದಾರೆ. ಸಿಲಿಂಡರ್ ಬೆಲೆ ಏರಿಕೆ ಬಗ್ಗೆ ರಾಜ್ಯದ ಬಿಜೆಪಿ ನಾಯಕರು ಪ್ರತಿಕ್ರಿಯೆ ಏನು? ಮೋದಿ ಬಗ್ಗೆ ಮಾತನಾಡ್ತೀರಾ? ಯಾತ್ರೆ ಮುಗಿಸಿ ಗಂಟು ಮೂಟೆ ಕಟ್ತೀರಾ ಅಂತೆಲ್ಲ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿಯಲ್ಲಿರುವ ಆಕ್ರೋಶಗಳನ್ನು ಮುಚ್ಚಾಕ್ಲಿಕ್ಕೆ ಮಾಡ್ತಾ ಇರೋದು ನಮ್ದು ತೆರಿಗೆ. ನೀವೇನು ಮಣ್ಣನ್ನು ತಿನ್ನುತ್ತೀರಾ ಖರ್ಗೆ ಅವರು? ನೀವೇನೇನು ತಿನ್ನುತ್ತೀರಿ ಬ್ರೇಕ್ಫಾಸ್ಟಲ್ಲಿ? ನಿಮ್ಮ ಕಿವಿಗೆ ಕಾದದ್ದು ಸೀಸ ಹಾಕ್ಕೊಂಡಿದ್ದೀರಿ ಅಂದ್ಬಿಟ್ಟು ಇನ್ನೊಬ್ಬನ ಕಿವಿಗೆ ಮಾತ್ರ ಸ್ಕ್ರೂ ಡ್ರೈವರ್ ಹಾಕ್ಬಿಟ್ಟು ಓಪನ್ ಮಾಡೋಕ್ಕೆ ಹೋಗ್ತಾ ಇದ್ದೀರಲ್ಲ. ನೀವೇನು ಮಹಾಪುರುಷರು, ಅವತಾರ ಪುರುಷರು, ಮೇಲಿಂದ ಇಳಿದು ಬಂದುಬಿಟ್ಟಿದ್ದೀರಿ ನೀವು. ನಿಮಗೆ ನಾಚಿಕೆ ಇಲ್ಲ, ನಿಮಗೆ ಮಾನ ಮರ್ಯಾದೆ ಇಲ್ಲ. ಫಸ್ಟು ನಿಮ್ಮ ಮಕ್ಕದ ಮೇಲೆ ಇರೋದು ನಾವು ಒರೆಸ್ಕೊಳ್ಳಿ ಕರೆಕ್ಟಾಗಿ. ಕಂಡಿದ್ದಕ್ಕೆಲ್ಲ ಟ್ಯಾಕ್ಸ್ ಹಾಕ್ಕೊಂಬಂದು ಇದಕ್ಕೆ ತಕ್ಷಣ ಇದನ್ನು ಇಳಿಸು ಅಂತ ಕೇಳಿ, ನಥಿಂಗ್ ರಾಂಗ್. ನೀವು ಮಾಡಿದ್ದೇನು ನೀವು ಕಡ್ದಿದ್ದೇನು? ಸೊ ಈಗ ಗಂಟು ಮೂಟೆ ಕಟ್ಕೊಂಡು ಹೋಗ್ತೀರಾ? ನೀವೇನು ಕಟ್ಕೊಂಡು ಹೋಗ್ತೀರಿ? ನೀವೇನ್ರಿ ಕಟ್ಕೊಂಡು ಹೋಗ್ತೀರಿ? ಅವ್ರು ಅಯೋಗ್ಯರಾದರೆ ನೀವು ಡಬಲ್ ಅಯೋಗ್ಯರು. ನೀವೇನು ಕಟ್ಕೊಂಡು ಹೋಗ್ತೀರಿ ಹೇಳಿ? ಕಂಡಿದ್ದಕ್ಕೆಲ್ಲ ನೀವು ರೈಸ್ ಮಾಡಿದ್ರಲ್ಲ, ನೀವೇನು ಕಟ್ಕೊಂಡು ಹೋಗ್ತೀರಿ? ನೀವು ಸಿದ್ದರಾಮಯ್ಯಗೆ ಇಳಿಸ್ಬಿಡಿ ನೋಡ್ತೀನಿ. ನೀವು ರೈಸ್ ಮಾಡಿದ್ರೆ ಮಾಡಬೇಕಾಗತ್ತೆ. ಸುಮಾರು ವರ್ಷ ಆಗಿದೆ, ಅಥವಾ ಹಳೇದೆಲ್ಲ ಇದೆ, ಅಥವಾ ಸಂಬಳ PFಗೆ ಮಾಡಿರೋ ಅಯೋಗ್ಯಂ ಸರ್ಕಾರ ನಿಮ್ಮದು. ಖರ್ಗೆ PF ಪೇಮೆಂಟಿಗೆ ಬಂದು ಇಲ್ಲಿ ಭಾಷಣ ಬಿಗಿತಾರೆ. ಶಟಪ್ ಅಂತ ಹೇಳ್ಬೇಕು ಎಲ್ಲರೂ ಈ ಸರ್ಕಾರಕ್ಕೆ. ಲಜ್ಜೆಗೆಟ್ಟ ಮರ್ಯಾದೆಗೆಟ್ಟ ಸರ್ಕಾರ ಇದು. ಅವರು ಮರ್ಯಾದೆನೇ ಇಲ್ಲದ ಸರ್ಕಾರ. ಅವರು ಇನ್ನೇನು ಹೇಳೋದು ಇದಕ್ಕೆ? ನಾವು ಜನ ಮಾತ್ರ ಸಾಯ್ಬೇಕು, ಅವರೇ ಸಿಕ್ಕಾಕೊಳ್ಳೋದು ಎಲ್ಲ ವಿಷಯ ಅವರೇ ಕೇಳಿ. ಅದೆಲ್ಲ ಏನಿಲ್ಲ, ಅದೆಲ್ಲ ಏನು ತೊಂದರೆ ಇಲ್ಲ. ಮೋದಿ ಅಲ್ವಾ ಹೇಳಿದ್ದು, ಕೊಡ್ತಾರೆ ಬಿಡಿ. ಇಲ್ಲಿ ಸಿದ್ದರಾಮಯ್ಯ ಯಾವನ್ರಿ ಅವನು? BJP ಅವನು ಜನಾಕ್ರೋಶ. ಯಾವನು ಹೋಗ್ಬಾರ್ದು. ಜನ ಯಾಕೆ ಹೋಗ್ಬೇಕು? ಜನ ಯಾಕೆ ಹೋಗ್ಬೇಕು?
ಗ್ಯಾರಂಟಿ ಕೊಟ್ಟು ಯಾಮಾರಿಸಿದ್ದಾರೆ ಅಂತ. ನೀವೇ ಕಡ್ದಿದ್ದೇನೀಗ? ನೀವು ಕಡ್ದಿರೋದೇನ್ರಿ? ಬಾಯಿ ಮುಚ್ಕೊಂಡು ನಿಮ್ಮ ಮನೇಲಿ ಇರಿ. ಬೇಕಿದ್ರೆ ನಿಮ್ಮ ವರ್ಕರ್ಸನ್ನು ಕಟ್ಕೊಂಡು ಎಲ್ಲಿ ಓಡಾಡ್ತಿರೋ ಓಡಾಡ್ಕೊಳ್ಳಿ. ಹೋಗ್ಬಾರ್ದು ಯಾರು ಜನ. ಯಾಕೆ ಹೋಗ್ಬೇಕು? ಇವರು ಅದೇ ಕತ್ತೆಗಳು, ಅವರು ಅದೇ ಕಿರುಬುಗಳು. ಎಸ್, ಇಬ್ಬರನ್ನು ಬಯ್ಯೋ ಸ್ಥಿತಿಯಲ್ಲಿ. ಹಾಂ. ಇನ್ನು ರಾಜಣ್ಣ, ನನಗೆ ರಾಜಣ್ಣನ ಬಗ್ಗೆ ಏನು ಅನ್ಸಲ್ಲ. ಅದು ಪುಕ್ಕಲ ಮಂತ್ರಿ ಬಿಟ್ಬಿಡಿ. ಓಕೆ, ಅದು ಮೆಷಿನ್ ಮಂತ್ರಿ, ಪುಕ್ಕಲ ಮಂತ್ರಿ, ಅದು ವೇಸ್ಟ್ ಬಾಡಿ. ನಮಗೇನು ಪ್ರಾಬ್ಲಮ್ ಇಲ್ಲ ಅದರಲ್ಲಿ. ಓಕೆ, ಹಾಂ. ಅವರೇ ಡಿಕ್ಲೇರ್ ಮಾಡಿ. ಆದರೆ ರಾಜ್ಯ ಸರ್ಕಾರ ಎಂಥ ದಯನೀಯ ಭಿಕ್ಷುಕ ಸ್ಥಿತಿಗೆ ಬಂದಿದ್ದೀರಿ ಲೆಕ್ಕ ಹಾಕ್ಕೊಳ್ಳಿ. ಸಿದ್ದರಾಮಯ್ಯನವರೇ ಆರ್ ಡಾಕ್ಟರ್ ಪರಮೇಶ್ವರ್ ಇಬ್ಬರು ನಿಮ್ಮ ಪೊಸಿಷನನ್ನು ಹೋಲ್ಡ್ ಮಾಡೋಕ್ಕೆ ಒಂದು ಕ್ಷಣಕ್ಕೂ ನನ್ನ ಪ್ರಕಾರ ನಾಚಿಕೆ ಮಾನಮರ್ಯಾದೆ ಇದ್ರೆ ಇರ್ತಿರಲಿಲ್ಲ. ಅಲ್ರಿ, ನಿಮ್ಮ ಮಂತ್ರಿಯಾಗಿ ಸದನದಲ್ಲಿ ಆ ವ್ಯಕ್ತಿ ಬಂದು ಆ ಹೇಳಿಕೆ ಕೊಡ್ತಾನೆ, ಕಂಡವ್ರ ಮೇಲೆ ಅದಕ್ಕೆ ಫಾಲೋ ಅಪ್ ಆಗಿ ಆತ ಮಾತಾಡ್ತಾರೆ. ನಂತರ ನಿಮ್ಮ ಪಕ್ಷದ ಮೇಲೋ ಯಾರ ಮೇಲೋ ಒಂದಷ್ಟು ಆರೋಪ ಬರುತ್ತದು ಆರೋಪ. ಅದಾದಮೇಲೆ ಆತ ಬಂದು ಒಂದು ಮನವಿ ಪತ್ರ ಅನ್ನೋ ರೂಪದಲ್ಲಿ ಒಂದು ಪತ್ರ ಕೊಡ್ತಾನೆ. ಒಂದು ದೂರು ತಗೊಳ್ಳೋಕ್ಕೆ ಯೋಗ್ಯತೆ ಇಲ್ಲದೆ ಇರುವಂತಹ ಲಜ್ಜೆಗೆಟ್ಟ ನೀತಿಗೆಟ್ಟ ಭ್ರಷ್ಟ ಸರ್ಕಾರದವ್ರು ನೀವು. ಆ ಮಂತ್ರಿ ಒಂದು CIDಗೆ ಅನಧಿಕೃತವಾಗಿ ನಡೀತಿರೋದಕ್ಕೆ ಹೋಗಿ ಏನು ಅಂತ ವಿವರಣೆ ಕೊಡೋಕ್ಕೆ ನಾನು ಇಷ್ಟ ಬಂದಾಗ ಬರ್ತೀನಿ ಅಂತಂದರೆ ಆಫೀಸರ್ಗಳಾಗಿ ಯಾಕ್ರಪ್ಪ ಇದ್ದೀರಿ? ಸೆಂಟ್ರಲ್ ಗೌರ್ಮೆಂಟೋ ಎಲ್ಲಿಗಾರು ಒಂದು ಟ್ರಾನ್ಸ್ಫರ್ ತೊಗೊಂಡು ಹೋಗಿ. ನಿಮಗೆ ಮಾನ ಮರ್ಯಾದೆ ಇಲ್ವಾ ನಿಮ್ಗಳಿಗೆ? ಇದೇನಾ ಪೊಲೀಸ್ ಆಫೀಸರ್ಸು? ಸ್ಲೇವ್ಸ್ ಆರ್ ಬೆಟರ್, ಐಸೆ ಸ್ಲೇವ್ಸ್ ಆರ್ ಬೆಟರ್. ಬಿಕಾಸ್ ಮಾಲೀಕ ಕಾಣಿಸ್ದೇ ಇರೋ ಟೈಮಲ್ಲಿ ಸ್ಲೇವ್ ತನ್ಪಾಡಿತಾನೆ ಏನೋ ಮಾಡ್ಕೊಂಡಿರ್ತಾನೆ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಆಫೀಸರ್ಸ್ಗೆ? ನಿಮ್ಮೊಂದು ಬೇಸಿಕ್ ಇದು ಬೇಡವಾ? ಒಳಗಡೆ ನಾನೊಬ್ಬ ಸೀನಿಯರ್ ಆಫೀಸರ್, ಅವನು ನನಗೆ ಟೈಮ್ ಇಲ್ಲ, ನಾನು ಆದಾಗ ಬರ್ತೀನಿ ಅಂತ. ಆರ್ ಯು ಸರ್ವೆಂಟ್ಸ್ ಆಫ್ ಹಿಸ್ ರೆಸಿಡೆನ್ಸ್? ಯು ಆರ್ ಸೀನಿಯರ್ IPS ಆಫೀಸರ್ಸ್. ಶೇಮ್ ಆನ್ ಯು, ಶೇಮ್ ಆನ್ ಆಲ್ ಆಫ್ ಯು. ನಾಚಿಕ್ಕಿಡಬೇಕಾಗಿದೆ. 20 ವರ್ಷ 25 ವರ್ಷ ನಾನು ಕ್ರೈಮಲ್ಲಿದ್ದಾಗ ಈ ಥರದೆಲ್ಲ ಅದರ ನಡೆದಿದ್ದರೆ ಆಫೀಸರ್ಗಳ ಪಂಗಡದಿಂದನೇ ಹೊರಗೆ ಹಾಕ್ಬಿಡೋ ಥರ ಮಾತಾಡ್ಬಿಡೋರು ಎಲ್ಲರೂ ಬೇಕಾರೆ. ಏನು ಮನ ಮರ್ಯಾದೆ ಬಿಡ್ಬಾ ಅವನಿಗೆ ಅಂತ. ನಿಮಗೆ ಮನ ಮರ್ಯಾದೆನೂ ಇಲ್ವ ಆಫೀಸರ್ಗಳಿಗೆ? ಥೂ 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 ಥೂ, ಹಾರಿಬಲ್ ಸಿಚುಯೇಷನ್. ಐ ಪಿಟಿ ಯು. ಸರ್, ಅವ್ರು ಬರ್ದೇ ಇರುವಾಗ ಅನಧಿಕೃತವಾಗಿ ತನಿಖೆ ಆಗ್ತಿರ್ಬೇಕಾದ್ರೆ ಬಿಸಾಕ್ಬೇಕು ಫೈಲನ್ನು. ಡೋಂಟ್ ಬ್ರಿಂಗ್ ಅಸ್. ನೀವು ಯಾರನ್ನ ಬೇಕಾದ್ರೂ ಹಾಕ್ಕೊಳ್ಳಿ ಅನ್ಬೇಕು. ಅದನ್ನು ಹೇಳೋಕ್ಕೂ ಯೋಗ್ಯತೆ ಇಲ್ವ ಆಫೀಸರ್ಗಳಿಗೆ? ಯಾಕ್ರಪ್ಪ ಬೇಕು ಈ ಕಾಕಿ? ಯಾಕ್ರಪ್ಪ ಬೇಕು ಈ ಸ್ಟಾರ್ಗಳು? ಯಾಕಪ್ಪ ಬೇಕು ಈ ಪೊಗರುಗಳು? ಯಾಕೆ ಓದಬೇಕಾಗಿತ್ತು ಇಷ್ಟೊಂದು ಕಷ್ಟಪಟ್ಕೊಂಡು ನೀವು IPS ಅಲ್ಲಿ IG DIG MIG WIG HIG ಅನ್ಕೊಂಡು? ಸ್ಯಾಡ್. ನೀವು ರಿಟೈರ್ ಆದಮೇಲೂ ಐ ವಿಲ್ ರಿಮೆಂಬರ್ ಆಲ್ ಆಫ್ ಯು ಫಾರ್ ಬಕ್ಲಿಂಗ್ ವಿತೌಟ್ ದಿ ಬ್ಯಾಕ್ ಬೋನ್. ದಿ ಆಫೀಸರ್ಸ್ ಮಸ್ಟ್ ಥ್ರೋ ದಿ ಫೈಲ್ ಇನ್ ಫ್ರಂಟ್ ಆಫ್ ದಿ ಹೋಮ್ ಮಿನಿಸ್ಟರ್ ಅಂಡ್ ಸೆಡ್, ಯು ಹ್ಯಾವ್ ಎನಿಬಡಿ ಯು ವಾಂಟ್, ದಿಸ್ ಇಸ್ ಶೇಮ್ ಆನ್ ಅಸ್ ಅಂತ. ಹಿ ವಿಲ್ ಡಿಕ್ಟೇಟ್ ಅಂತೆ. ಇದೇ ಏನಾದರೂ ಒಬ್ಬ BJPಯ ವ್ಯಕ್ತಿ ಅಥವಾ ಅಪೋಸಿಷನ್ ಸೈಡಲ್ಲಿ ಇದ್ದಿದ್ದ ಒಬ್ಬ ವ್ಯಕ್ತಿನೋ ಮಂತ್ರಿನೇ ಆಗಿರಲಿ, ಕೇಂದ್ರದಲ್ಲಿ ಬೇಕಾದ್ರೆ ಯಾರೊಬ್ಬ ಆಗಿದ್ದಿದ್ರೆ ವಾಟ್ ಯು ವುಡ್ ಹ್ಯಾವ್ ಡನ್? ಇಷ್ಟೊತ್ತಿಗೆ 6 ನೋಟಿಸ್ ಕೊಟ್ಟು ಅವನಿಗೆ ಅಂಟಿಸಿ ಮನೆಗೆ ಕರೆಸಿ, ಅದಕ್ಕೆ ಬಡ್ಕೊಂಡಿದ್ದು. ಸತ್ತೋಗಿದೆ ರಾಜ್ಯ ಸರ್ಕಾರ, ಸತ್ತೋಗಿದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನೋದೊಂದು ಏಜೆಂಟ್ ಆಗಿದೆ. ಆಯಾ ಪೊಲಿಟಿಕಲ್ ಪಾರ್ಟಿಗಳು ಬಂದಾಗ ಅದರ ಏಜೆಂಟೇ ಪೊಲೀಸ್ ಡಿಪಾರ್ಟ್ಮೆಂಟ್. ಹಾಗಾಗಿ ಬಿಡಿ ಸುಮ್ಮನೆ ಇದನ್ನು ಇಲ್ಲಿಗೇನೆ. 4 ವರ್ಷ ಆದಮೇಲೆ ಯಾವ್ದಾದ್ರು ಕೇಸ್ ಬಂದರೆ ಒಳಗಾಕೋಣ, ಅವಾಗ ಇದೇ ಥರ ಕಾಟ ಕೊಟ್ಟು ಮಜಾ ತಗೊಳ್ಬೋದು. ಇನ್ನು 2023-24 ಆರ್ಥಿಕ ವರ್ಷದಲ್ಲಿ ಕರ್ನಾಟಕದಲ್ಲಿ ರಾಜಕೀಯ ಪಕ್ಷಗಳಿಗೆ ಬಂದ ದೇಣಿಗೆ ವಿವರವನ್ನು ADR ಬಹಿರಂಗಪಡಿಸಿದೆ. ದೇಣಿಗೆ ಸಂಗ್ರಹದಲ್ಲಿ ಕಾಂಗ್ರೆಸ್ಗಿಂತ ಬಿಜೆಪಿ ಮುಂದಿದೆ. ಬಿಜೆಪಿಗೆ 75.54 ಕೋಟಿ ಹೋಗಿದೆ, ಕಾಂಗ್ರೆಸ್ಗೆ 17.01 ಕೋಟಿ, ಆಮ್ ಆದ್ಮಿಗೆ 6.60 ಕೋಟಿಯಷ್ಟು ದೇಣಿಗೆ ಬಂದಿದೆ. ಇನ್ನು ರಾಷ್ಟ್ರ ಮಟ್ಟದಲ್ಲೂ ಕೂಡ ಬಿಜೆಪಿ ಅಗ್ರಸ್ಥಾನದಲ್ಲಿದೆ. 8,358 ಕೋಟಿಯಷ್ಟು 8,358 ದಾನಿಗಳು 2,243 ಕೋಟಿಯನ್ನು ಬಿಜೆಪಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ 1,994 ದಾನಿಗಳು 281.48 ಕೋಟಿಯಷ್ಟು ಸಂಗ್ರಹವನ್ನು ಮಾಡಿದ್ದಾರೆ. ಇನ್ನು ಆಪ್ 11.62 ಕೋಟಿ, CPIMಗೆ 7 ಕೋಟಿ ಹೋಗಿದೆ. BSPಗೆ ದೇಣಿಗೆನೇ ಹೋಗಿಲ್ವಂತೆ. ದೇಣಿಗೆ ಕೊಟ್ಟ ಪ್ರಮುಖ ಸಂಸ್ಥೆಗಳನ್ನು ಕೂಡ ಬಹಿರಂಗಪಡಿಸಲಾಗಿದೆ. ಅಷ್ಟು ದುಡ್ಡು ಹೋಗುತ್ತೆ, ದೊಡ್ಡವ್ರಿಗೆ ದೊಡ್ಡ ದುಡ್ಡು ಹೋಗುತ್ತೆ, ಸಣ್ಣವ್ರಿಗೆ ಸಣ್ಣ ದುಡ್ಡು ಹೋಗುತ್ತೆ. ಕಾಂಗ್ರೆಸ್ ಇಲ್ಲಿ ಅಧಿಕಾರದಲ್ಲಿದ್ದರೂ ಯಾಕಷ್ಟು ಕಡಿಮೆ ಬಂದಿದೆ ಅಂದರೆ ಗೊತ್ತಿಲ್ಲಪ್ಪ. ರಾಮ ಎಲ್ಲಿದ್ದಾನೋ, ಕೃಷ್ಣ ಎಲ್ಲಿದ್ದಾನೋ, ಪುಸ್ತಕ ಎಡಗಡೆಯಲ್ಲಿ ಯಾವುದಿದೆಯೋ ಬಲಗಡೆಗೆ ನಮ್ಗೆ ಏನ್ರೀ ಗೊತ್ತು ಈ ವ್ಯವಹಾರಗಳು. ಓಕೆ, ಅರ್ಥ ಆಗಲ್ಲ. ಇದೆಲ್ಲ ನಮಗೆ ದೂರ ಬಂದ ತನಿಖೆ ಮಾಡೋಣ. ದೂರ ಬಂದರೆ ನನಗೆ ಆಶ್ಚರ್ಯ ಆಗಿದ್ದಿದ್ರಲ್ಲಿ ಆ ಕಮ್ಯುನಿಸ್ಟ್ ಪಾರ್ಟಿಗೂ ಇನ್ನೂ ಕಾಸು ಕೊಡೋರಿದ್ದಾರಾ? ಏನಕ್ಕೆ? ಆ್ಯಂಡ್ ವೈ ಕರ್ನಾಟಕದಲ್ಲಿ ವೈ ಡಸ್ ಮನಿ ಗೋಸ್ ಟು ಕಮ್ಯುನಿಸ್ಟ್ ಪಾರ್ಟಿ?
CPI ಇದು ತುಂಬ ಆಶ್ಚರ್ಯ ನನಗೆ. ಮೇ ಬಿ ಗೊತ್ತಿಲ್ಲ, ಏನಾರು ಲಾಯಲ್ಟಿಗೆ ಯಾರು ಕೊಡ್ತಿರ್ಬೋದೇನೋ.